ಇರಾನ್ನ ಏಕೈಕ ಸಾಗರ ಬಂದರು ಯಾವುದು? ಚಬಹಾರ್ ಬಂದರು. ಇದು ಒಮನ್ ಕೊಲ್ಲಿಯಲ್ಲಿದ್ದು ಭಾರತಕ್ಕೆ ಆರ್ಥಿಕ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಈ ಬಂದರು ಮಧ್ಯ ಏಷ್ಯಾ ಮತ್ತು ಆಫ್ಘಾನಿಸ್ತಾನಕ್ಕೆ ಭೂಮಾರ್ಗದ ಸಂಪರ್ಕ ಕಲ್ಪಿಸಲು ಸಹಕಾರಿಯಾಗಿದೆ. ಝೆನ್ಝಿ ಎಂದರೇನು? ಜನರೇಷನ್ ಝೆಡ್ ಇದು ಮಿಲೇನಿಯಲ್ಗಳ ನಂತರದ ಮತ್ತು ಜನರೇಷನ್ ಆಲ್ಫಾಗಿಂತ ಮೊದಲು ಬರುವ ಜನರ ಗುಂಪನ್ನು ಸೂಚಿಸುತ್ತದೆ. ಇದರ ಕಾಲಾವಧಿ ನೋಡುವುದಾದರೆ 1997ರಿಂದ 2012ರವರೆಗೆ ಜನಿಸಿದವರನ್ನು ಝೆನ್ಝಿ ಎನ್ನಲಾಗುತ್ತದೆ. ಇವರೆಲ್ಲ ಡಿಜಿಟಲ್ ತಲೆಮಾರಿನಲ್ಲಿ ಜನಿಸಿದ ಮೊದಲಿಗರು. ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಕಲಿತವರು. ಈ ತಲೆಮಾರಿನ ತಂತ್ರಜ್ಞಾನ ಮತ್ತು ಟೆಕ್ ಬಳಕೆಯಲ್ಲಿ ನಿಪುಣರು ಎಂದು ಗುರುತಿಸಲಾಗಿದೆ. ತಮಿಳುನಾಡಿನ ಸ್ವಾಭಿಮಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಮತ್ತು ಅದರ ಉದ್ದೇಶವೇನು? ಇ.ವಿ. ರಾಮಸ್ವಾಮಿ ನಾಯ್ಕರ್. ಇವರನ್ನು ಜನರು ಪ್ರೀತಿಯಿಂದ ಪೆರಿಯಾರ್ ಎಂದು ಕರೆಯುತ್ತಾರೆ. ಅವರು 1925ರಲ್ಲಿ ಈ ಚಳುವಳಿಯನ್ನು ರೂಪಿಸಿದರು. ಇದರ ಮೂಲ ಉದ್ದೇಶವೇನೆಂದರೆ ಜಾತಿರಹಿತ, ಮೌಢ್ಯಮುಕ್ತ ಮತ್ತು ಸಮಾನತೆಯ ಸಮಾಜವನ್ನು ನಿರ್ಮಿಸುವುದು. ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸುಶ್ರುತ. ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಎಂದು ಯಾವುದನ್ನು ಪರಿಗಣಿಸಲಾಗುತ್ತದೆ? ನಳಂದ ವಿಶ್ವವಿದ್ಯಾಲಯ. ಕರ್ನಾಟಕ ಸರ್ಕಾರವು ಅಭಿವೃದ್ಧಿಪಡಿಸಿದ ದಿಶಾಂಕ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶವೇನು? ಭೂಮಿಯ ಸರ್ವೆ ನಂಬರ್ ಮತ್ತು ಮಾಲೀಕತ್ವದ ವಿವರಣೆಗಳನ್ನು ತಿಳಿದುಕೊಳ್ಳುವುದು. ಭೂಮಿಗೆ ಅತ್ಯಂತ ಸಮೀಪವಿರುವ ನಕ್ಷತ್ರ ಯಾವುದು? ಆಪ್ಷನ್: ಸೂರ್ಯ, ಸಿರಿಯಸ್, ಪ್ರಾಕ್ಸಿಮಾ ಸೆಂಟಾರಿ, ಧ್ರುವ ನಕ್ಷತ್ರ. ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಶ್ವದಲ್ಲಿಯೇ ಅತ್ಯಂತ ತಂಪಾದ ನಗರ ಯಾವುದು? ರಷ್ಯಾದ ಸೈಬೀರಿಯಾ ಭಾಗದ ಯಾಕುಟ್ಸ್ಕ್. ಏಷ್ಯಾದಲ್ಲಿಯೇ ಪ್ರಥಮ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿ ಯಾರು? ರವೀಂದ್ರನಾಥ ಟ್ಯಾಗೋರ್. ಮನುಷ್ಯನ ರಕ್ತದ ಸಾಮಾನ್ಯ pH ಮೌಲ್ಯ ಎಷ್ಟು? 7.4. ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಕರ್ನಾಟಕ ರಾಜ್ಯ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಯಾವ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ? 9 ರಿಂದ 14 ವರ್ಷದೊಳಗಿನ. ಗ್ರಹಗಳು ನಕ್ಷತ್ರಗಳ ಸುತ್ತ ಸುತ್ತುವ ಹಾದಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್: ಪಥ, ರಸ್ತೆ, ಸೈಕಲ್, ವಲಯ. ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ.